ಸಂಪಿಗೆ ವ್ಲಾಗ್ಗೆ ಸ್ವಾಗತ. ನಾನು ಪ್ರದೀಪ. ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ಪುರುಷರಲ್ಲಿ ಕಾಣುವ ಲೈಂಗಿಕತೆಯ ಕುರಿತು ಇರುವಂತಹ ಮೂಢನಂಬಿಕೆಯ ಬಗ್ಗೆ ಅರಿವನ್ನ ಮೂಡಿಸುವ ಕಾರ್ಯವನ್ನ ಮಾಡಿದ್ವಿ. ಇಂದು ಲೈಂಗಿಕತೆಯ ಬಗ್ಗೆ ಮಹಿಳೆಯರಿಗಿರುವ ಮೂಢನಂಬಿಕೆಯನ್ನ ತಿಳಿಸ್ತೇವೆ. ಸ್ತ್ರೀ ಮತ್ತು ಪುರುಷರಲ್ಲಿ ಮನೆ ಮಾಡಿರುವ ಈ ಮೂಢನಂಬಿಕೆಗಳು ಲೈಂಗಿಕ ದೌರ್ಬಲ್ಯಗಳಿಗೆ ಕಾರಣವಾಗುವುದಲ್ಲದೆ ದಾಂಪತ್ಯ ಜೀವನದಲ್ಲೂ ತನ್ನ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ಲೈಂಗಿಕತೆ ಬಗ್ಗೆ ವೈಜ್ಞಾನಿಕವಾಗಿ ಅರಿತು ಮೂಢನಂಬಿಕೆಗಳಿಂದ ಹೊರಬಂದಲ್ಲಿ ಎಷ್ಟೋ ಲೈಂಗಿಕ ದೌರ್ಬಲ್ಯಗಳು ಮರೆಯಾಗಿ ಉತ್ತಮ ದಾಂಪತ್ಯ ಜೀವನ ಹೊರಹೊಂದಲು ಸಾಧ್ಯವಾಗುತ್ತದೆ. ಹಾಗಾದ್ರೆ ಸ್ನೇಹಿತರೆ, ಸ್ತ್ರೀಯರಲ್ಲಿ ಲೈಂಗಿಕತೆ ಬಗ್ಗೆ ಇರುವ ಮೂಢನಂಬಿಕೆಗಳು ಯಾವುವು ಅನ್ನೋದನ್ನು ತಿಳ್ಕೊಬರೋಣ. ಮೊದಲನೆಯದಾಗಿ ಸ್ತನಗಳ ಕುರಿತಾದ ಮೂಢನಂಬಿಕೆಗಳು. ಸ್ತನಗಳ ಗಾತ್ರ ಮತ್ತು ಆಕಾರದ ಬಗ್ಗೆಯೂ ಕೆಲವರು ಹಲವಾರು ತಪ್ಪು ಕಲ್ಪನೆ ರೂಢಿಸಿಕೊಂಡಿದ್ದಾರೆ. ದಪ್ಪನಾದ ಗಟ್ಟಿಯಾದ ಸ್ತನಗಳು ಲೈಂಗಿಕಾಸಕ್ತಿಯನ್ನು ಕೆರಳಿಸುತ್ತವೆ ಎಂಬ ಅಭಿಪ್ರಾಯವಿದೆ. ಇದು ತಪ್ಪು. ಸ್ತನಗಳು ಎಷ್ಟೇ ಸಣ್ಣವುಗಳಾಗಿದ್ದರೂ ಅವುಗಳ ಸ್ಪರ್ಶದಿಂದ ಹೆಣ್ಣಿನ ಲೈಂಗಿಕಾಸಕ್ತಿ ಕೆರಳುತ್ತದೆ. ಸ್ತನಗಳ ಆಕಾರ ಮತ್ತು ಗಾತ್ರಗಳು ಮುಖ್ಯವಲ್ಲ, ಆದರೆ ತುಸು ದಪ್ಪನಾದ ಸ್ತನಗಳು ಗಂಡಸಿನ ಲೈಂಗಿಕಾಸಕ್ತಿಯನ್ನ ಕೆರಳಿಸುತ್ತದೆ. ಅವುಗಳನ್ನು ಗಂಡಸು ಲೈಂಗಿಕ ಕ್ರೀಡೆಯಲ್ಲಿ ಪ್ರಚೋದಿಸುವ ಕಲಾತ್ಮಕ ಕ್ರಿಯೆಯಲ್ಲಿ ತೊಡಗುವುದು ಅತಿ ಮುಖ್ಯವಾಗಿರುತ್ತದೆ. ಹೆಣ್ಣು ಲೈಂಗಿಕವಾಗಿ ಬಹುಬೇಗ ಪ್ರಚೋದನೆಗೊಳ್ಳುತ್ತಾಳೆ ಮತ್ತು ಕಾಮಕ್ಕಾಗಿ ಯಾವಾಗಲೂ ಹಾತೊರೆಯುತ್ತಾಳೆ ಎಂಬ ಕಲ್ಪನೆ ಇದೆ. ಇದು ತಪ್ಪು. ಲೈಂಗಿಕವಾಗಿ ಹೆಣ್ಣು ನಿಧಾನವಾಗಿ ಪ್ರಚೋದನೆಗೊಳ್ಳುತ್ತಾಳೆ ಮತ್ತು ಗಂಡಸಿನಂತೆ ಹೆಣ್ಣು ಸಹ ತನ್ನ ಮಾನಸಿಕ ಸ್ಥಿತಿಗನುಗುಣವಾಗಿ ಕಾಮಾಪೇಕ್ಷೆ ಬಯಸುತ್ತಾಳೆ. ಎರಡನೆಯದಾಗಿ ಮುಟ್ಟಿನ ಸಮಯದ ಸಂಭೋಗದ ಬಗ್ಗೆ ಮೂಢನಂಬಿಕೆಗಳು. ಮುಟ್ಟಿನ ಸಮಯದಲ್ಲಿ ಸಂಭೋಗ ಹಾನಿಕಾರಕವೆಂಬ ಅಭಿಪ್ರಾಯವಿದೆ. ಇದು ಸಹ ತಪ್ಪು. ಮುಟ್ಟಿನ ಅವಧಿಯು ಬಹಳ ಸುರಕ್ಷಿತ ಅವಧಿಯಾಗಿದ್ದು ಈ ಅವಧಿಯಲ್ಲಿ ಸಂಭೋಗ ಮಾಡಲು ಯಾವ ಬಾಧೆಯೂ ಇಲ್ಲ. ಈ ಅವಧಿಯ ಸಂಭೋಗದಿಂದ ಮಕ್ಕಳಾಗುವುದಿಲ್ಲ. ಆದರೆ ಈ ಮುಟ್ಟಿನ ಸಮಯದ ಕಾಮದ ಬಗ್ಗೆ ಕೆಲವರು ಅಸಹ್ಯ ಮನೋಭಾವವನ್ನು ಪ್ರಚಾರ ಮಾಡುತ್ತಾರೆ. ಹಾಗೆ ಸ್ನೇಹಿತರೆ, ಮುಟ್ಟಿನ ಸಮಯದಲ್ಲಿ ಸ್ತ್ರೀಯ ಆರೋಗ್ಯದ ಕುರಿತು ಹೆಚ್ಚಿನ ಗಮನ ಹರಿಸಿ ಗಂಡು ಹೆಣ್ಣು ಇಬ್ಬರು ಸಮ್ಮತದಲ್ಲಿ ಮಾತ್ರ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳಬಹುದು ಹಾಗೂ ಶುಚಿತ್ವ ತುಂಬಾ ಮುಖ್ಯವಾಗಿರುತ್ತದೆ. ಮೂರನೆಯ ಮೂಢನಂಬಿಕೆ ಸಮಾಜದಲ್ಲಿ ವಯಸ್ಸಾದ ನಂತರ ಲೈಂಗಿಕತೆಯ ಬಗ್ಗೆ ಇರುವ ಮೂಢನಂಬಿಕೆ. ಕಾಮಕ್ರೀಡೆಗಳು ಅಸಹ್ಯವಾದವು. ಇವುಗಳನ್ನು ಗೌಪ್ಯವಾಗಿ ಅನುಭವಿಸಲೇಬೇಕು ಮತ್ತು ವಯಸ್ಕರು ಮಾತ್ರ ಅನುಭವಿಸಬೇಕು. ವಯಸ್ಸಾದ ನಂತರ ಕಾಮದ ಚಟುವಟಿಕೆಗಳನ್ನ ಮಾಡಬಾರದು. ಇದೇ ಮೊದಲಾದ ಅಭಿಪ್ರಾಯಗಳನ್ನು ರೂಢಿಸಿಕೊಳ್ಳುತ್ತಾರೆ. ಕಾಮ ಒಂದು ಪವಿತ್ರವಾದ ಕ್ರಿಯೆ. ಇದರ ಬಗ್ಗೆ ಅಸಹ್ಯ ಪಡದೆ ಇದರ ವೈಜ್ಞಾನಿಕ ಅಗತ್ಯತೆಯನ್ನು ಮುಕ್ತವಾಗಿ ಚರ್ಚಿಸಿ ಅರ್ಥ ಮಾಡಿಕೊಂಡು ಅದರ ಪರಿಪೂರ್ಣ ಸುಖವನ್ನು ಪ್ರತಿಯೊಬ್ಬರು ಅವರವರ ಅಪೇಕ್ಷೆಗನುಗುಣವಾಗಿ ಅನುಭವಿಸಬೇಕೆಂಬುದು ನಿಸರ್ಗದ ನಿಯಮವಾಗಿದೆ. ಕಾಮಸುಖವೆಂದರೆ ಸಂಭೋಗ ಎಂಬ ಕಲ್ಪನೆ ಇದೆ. ಸಂಭೋಗ ಮಾಡಿದರೆ ಮಾತ್ರ ಕಾಮವನ್ನು ಪೂರ್ಣವಾಗಿ ಅನುಭವಿಸಿದಂತೆ ಮತ್ತು ಸಂಭೋಗ ಕಾಮಸುಖದ ಅಂತಿಮ ಕ್ರಿಯೆ ಎಂಬ ಅಭಿಪ್ರಾಯವಿದೆ. ಇದು ತಪ್ಪು. ಸಂಭೋಗ ಕಾಮಕ್ರೀಡೆಯಲ್ಲಿ ಒಂದು ಭಾಗ. ಸಂಭೋಗವಿಲ್ಲದಿದ್ದರೂ ಇನ್ನಿತರ ಲೈಂಗಿಕ ಚಟುವಟಿಕೆಗಳಿಂದ ಕಾಮಸುಖವನ್ನು ಪಡೆಯಲು ಸಾಧ್ಯ. ಸಂಗಾತಿಗಳಿಬ್ಬರ ಮಧುರ ಸಂವಾದ, ಆಲಿಂಗನ, ಸ್ಪರ್ಶ, ಚುಂಬನ ಇತ್ಯಾದಿ ಚಟುವಟಿಕೆಗಳು ಸಹ ಕಾಮಸುಖವನ್ನು ನೀಡುತ್ತವೆ. ಈ ಮನೋವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಅನೇಕರು ಕಾಮಸುಖದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ರೂಢಿಸಿಕೊಂಡು ಮನಸ್ಸಿನ ಅಂತರಾಳದಲ್ಲಿ ತಳಮಳಗೊಂಡು ಮಾನಸಿಕವಾಗಿ ದುರ್ಬಲರಾಗುತ್ತಾರೆ. ಇದರಿಂದ ಕಾಮಾಸಕ್ತಿಯು ಕುಂದಿ ಹಲವಾರು ಲೈಂಗಿಕ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ. ಆದುದರಿಂದ ಲೈಂಗಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ವೈಜ್ಞಾನಿಕ ಸತ್ಯಾಸಂಗತಿ ತಿಳಿದುಕೊಳ್ಳುವುದರಿಂದ ತಪ್ಪು ಕಲ್ಪನೆಗಳಿಂದ ಉಂಟಾಗಬಹುದಾದ ಮನೋದೌರ್ಬಲ್ಯವನ್ನು ತಡೆಗಟ್ಟಲು ಹಾಗೂ ಸಹಜ ಲೈಂಗಿಕ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.